ನನ್ನಿಂದ ಕಾಣಿಸ್ತಾ ಇರೋದು ನಾನು ಓದಿರ್ತಕ್ಕಂಥ ಸ್ಕೂಲ್. ಆದರೆ ಈಗ ಈ ಸ್ಕೂಲು ಕ್ಲೋಸ್ ಆಗಿದೆ. ಬಟ್ ವೈ? ಅದಕ್ಕೆ ಮುಂಚೆ ನಮ್ಮ ಸ್ಕೂಲ್ನ ಪರಿಚಯ ಮಾಡಿಸ್ತೀನಿ. ವೆಲ್ಕಮ್ ಟು ನ್ಯೂ ವಿಡಿಯೋ. ಗೈಸ್ 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 ಸಮಾಧಾನ. ಓಕೆ ಓಕೆ. ಸೊ ಇದು ಬಂದು 8ನೇ ಕ್ಲಾಸು. ಓಕೆ, ಸೊ ನಾವಿಲ್ಲೇ ಓದ್ತಿದ್ದು ಫಸ್ಟ್ಗೆ ಸ್ಕೂಲ್ಗೂ. ಸೊ ನಾವು ಮಿಡ್ಲ್ ಸ್ಕೂಲ್ ಐತೆ, ಮಿಡ್ಲ್ ಸ್ಕೂಲಿಂದ ಇಲ್ಲಿ ಬಂದು ಹೈಸ್ಕೂಲ್. ಓಕೆ, ಇದು ಹೈಸ್ಕೂಲ್ ಕ್ಲೋಸ್ ಆಗಿದೆ. ಬಟ್ ಯಾಕೆ ಅಂತ ಮುಂದೆ ಹೇಳ್ತೀನಿ. ಇನ್ನೊಂದು ಒಳಗಡೆ ಎಲ್ಲ ಧೂಳು ದುಮ್ಮು ಎಲ್ಲ ಜಾಸ್ತಿ ಇದೆ ಗುರು. ವಿಡಿಯೋ ಆಗಿದ್ನಲ್ಲ, ಸೊ ಸೇಮ್ ಇಲ್ಲಿ ನಾವು ನೋಡ್ಬೋದು. ಸೊ ಧೂಳು ದುಮ್ಮು ಜಾಸ್ತಿ ಇದೆ. ಇದು 8ನೇ ಕ್ಲಾಸು, ಇದು 9ನೇ ಕ್ಲಾಸು. ನಾವು ಓದಿದಾಗ, ನಾನು ಓದ್ತಿರ್ಬೇಕಾದ್ರೆ ಇದು 9ನೇ ಕ್ಲಾಸು. ಇದು ಇಲ್ಲಿ ಲಾಸ್ಟ್ ಬೆಂಚ್ ನಮ್ಮದು. ಆ ಬೆಂಚಲ್ಲಿ ಕೂತ್ಕೊತಿದ್ವಿ ನಾವು, ಲಾಸ್ಟ್ ಬೆಂಚ್ ನಮ್ಮದು. ಇಲ್ಲಿ ನಾನು ಜಾವಿದ್ ಅಂತ ನಮ್ಮ ಫ್ರೆಂಡ್ ಜಾವಿದ್ ಮನೋಜ್ ಅಂತ ಅವ್ರು ಕೂತ್ಕೊತಿದ್ರು. ಸೊ ಇದು ನಮ್ಮದು 9th ಕ್ಲಾಸು, ಇದು 10th ಕ್ಲಾಸ್. ಓಕೆ, 10th ಕ್ಲಾಸಲ್ಲಿ ನಾವು ಜಾಸ್ತಿ ಕೂತ್ಕೊಂಡಿಲ್ಲ, ಕರೋನಾ ಬಂದ್ಬಿಡ್ತಾಗ. ಸೊ 10th ಕ್ಲಾಸಲ್ಲೂ ಅಷ್ಟೇ ಇದೆ ನಮ್ಮ ಲಾಸ್ಟ್ ಬೆಂಚು. ಕಮಲದ ಬೆಂಚ್ ಇದ್ದಿದ್ದು ಇದು ಏನದು ಕಟ್ಟಿಗೆದಿರಲಿಲ್ಲ. ಕಟ್ಟಿಗೆ ನಮ್ಮ ಹುಡುಗರಿಸ್ಕೊತಿದ್ರು ಗುರು. ನಮ್ಮ ಅಷ್ಟೊಂದು ಕೇರ್ ಮಾಡ್ತಾ ಇರಲಿಲ್ಲ. ಈಗ ಲವ್ ಫ್ರೆಂಡ್ಸು ಅಂತ ಬಂತ ಅಂದರೆ, ಸೊ ಹಂಗೆ ಯಾರು ಫ್ರೆಂಡ್ಸ್ ಇರಲಿಲ್ಲ ಗುರು. ಗುರುಪ್ರಕಾಶ ಅಂತ ಒಬ್ಬನಿದ್ದ. ಸೊ ಅವಾಗ ನನಗೆ ಏನಂತ ಅಂದರೆ, ಇಷ್ಟೊಂದು ಫ್ಯಾನ್ಸ್ ಬೇಸ್ ಆಗಲಿ, ಇಷ್ಟೊಂದು ಕ್ಯೂಟಾಗಲಿ ನಾನು ಇರಲಿಲ್ಲ. ಅವನ ಅಜ್ಜಿ ಫೋಟೋ ಹಾಕ್ತೀನಿ ನೋಡ್ರಿ, ಸೇಮ್ ಆ ಥರ ಇದ್ದೆ. ನನ್ನನ್ನು ಯಾವನು ಕೇರ್ ಮಾಡ್ತಿರ್ಲಿಲ್ಲ. ಸೊ ನೋ. ಹುಡುಗಿರ ವಿಚಾರಕ್ಕೆ ಬಂತ ಅಂದರೆ, ಸೊ ಲವ್ ಅಂತ ವಿಚಾರಕ್ಕೆ ಬಂತ ಅಂತಂದರೆ ನೋ. ನೋಡೇ ಮಾತಾಡ್ಸೋನೇ ಇರಲಿಲ್ಲ ಗುರು. ನಾನು ನೋಡಿದ್ರೆ ದೂರ ಓಡೋಗ್ರಿ. ಈಗ ನಂಬರ ಕೇಳ್ತಾರೆ ಗ್ರೋ ಫಕ್ ದಿಸ್ ಆಲ್. ಓಕೆ, ಸೊ ದಿಸ್ ಈಸ್ ನಾನು ಲಾಸ್ಟ್ ಬೆಂಚಲ್ಲಿ ಕೂತ್ಕೊತಿದ್ದೆ. ಸೊ ಇಲ್ಲಿ ಕೊಡ್ತಿರಲಿಲ್ಲ ನನಗೆ, ಬಿಕಾಸ್ ನಾನು ಅವ್ರಿಗೆ ಜ್ಞಾಪಿಸ್ಕೊಂಡ್ರೆ ಅಳು ಬರ್ತೇವೆ ಆ ಥರ ಫೀಲಿಂಗ್ ಎಲ್ಲ ಆಗಿದೆ. ಬಟ್ ಜಸ್ಟ್ ಮೂವ್ ಆನ್. ಆ್ಯಂಡ್ ಸ್ಕೂಲ್ ಸರ್ಗಳಂತೂ ನೆಕ್ಸ್ಟ್ ಲೆವೆಲ್. ನಮ್ಮ ಸರ್ಗಳಂತೂ ನೆಕ್ಸ್ಟ್ ಲೆವೆಲ್ ಫನ್ ಮಾಡೋರು. ನಾನು ಅಷ್ಟೊಂದು ಎಂಜಾಯ್ ಮಾಡಿಲ್ಲ ಸ್ಕೂಲ್ ಲೈಫಲ್ಲೇ ಆಗಲಿ, ಕಾಲೇಜ್ ಲೈಫಲ್ಲೇ ಆಗಲಿ. ಬಟ್ ಏನೋ ಒಂದು ಮೆಮೊರಿಗರು ಮತ್ತೆ ಸ್ಕೂಲ್ ಓಪನ್ ಆದರೆ ಬಂದು ಕೂತ್ಕೊಂಡು ನಮ್ಮ ಸರ್ ಜೊತೆ ಪಾಠ ಕೇಳಬೇಕು ಅಂತ. ಈ ವಿಡಿಯೋ ನೋಡ್ತಿರೋರು ಯಾರಾದರೂ ಆಗಲಿ, ಸೊ ನೆಕ್ಸ್ಟು ಈ ಸ್ಕೂಲ್ನ ಓಪನ್ ರೀಕ್ರಿಯೇಟ್ ಮಾಡಬೇಕು ಅಂತ ಇದ್ದರೆ ನೋಡೋಣ. ಸೊ ಹೊರ್ಗಡೆಯಿಂದ ನೋಡೋಕ್ಕೆ ಹೆಂಗಿದೆ ಅಂದರೆ, ವೆಲ್ಕಮ್ ಟು ಸ್ವರ್ಗದ ಮನೆ. ಸ್ವಂತ ಮನೆ ಇದ್ದಂಗಿತ್ತು ಗುರು ನಾವು ಇರಬೇಕಾದ್ರೆ. ಸೊ ಇದು ಬಂದು ಲೈಕ್ ಸರ್ಗಳೆಲ್ಲ ಕೂತ್ಕೊತಿದ್ರಲ್ಲ, ಅದೇನದು ಮರ್ತೋಗಿ. ನೆಕ್ಸ್ಟು ಇಲ್ಲಿ ನಮ್ಗೆ ಊಟ ಎಲ್ಲ ಕೊಡ್ತಿದ್ರು. ಓಕೆ, ಮಧ್ಯಾಹ್ನ 1 ಗಂಟೆಯಿಂದ ಊಟ ಕೊಡ್ತಿದ್ರು. ಇದು ಬಂದು ಇದ್ರೊಳಗಡೆ ಕ್ರಿಕೆಟ್ ಆಡೋಕ್ಕೆ ಬ್ಯಾಡ್ಮಿಂಟನ್ನು, ಲೈಕ್ ಕ್ರಿಕೆಟ್ ಬ್ಯಾಟ್ಸು, ಬಾಲ್ಸು ಎಲ್ಲ ಇದ್ದಾವೆ. ಸೊ ಅಲ್ಲಿಂದ ತಗೊಂಡು ನಾವಿಲ್ಲಿ ಶಟ್ಲ್ ಕಾಕು ಎಲ್ಲ ಆಡ್ತಿದ್ವಿ. ಓಕೆ, ಸೊ ಇದು ಬಂದು ಧ್ವಜಸ್ತಂಭ. ಲೈಕ್ ಬಾವುಟ ಏನಾದರೂ ಆರಿಸ್ಬೇಕಂತ ಅಂದರು ಅಲ್ಲಿಂದ ಆರಿಸ್ತಿದ್ವಿ. ಇಲ್ಲಿಂದ ನಾವು ಬಾವುಟ ಆರಿಸಿದ್ವಿ. ಇಲ್ಲೆಲ್ಲ ಸರ್ಗಳೆಲ್ಲ ನಿಂತ್ಕೊಳ್ಳೋರು, ನಾವು ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡ್ತಿದ್ವಿ. ಇಲ್ಲಿ ಮತ್ತು ಆ ಪ್ಲೇಸಲ್ಲಿ ನೆಳ್ಳಲ್ಲಿ ಬಿಸಿಲಿತ್ತು ಅಂದ್ರೆ ಅಲ್ಲಿ ನೆಳ್ಳಲ್ಲಿ ನಿಂತ್ಕೊಂಡು ಮಾಡ್ತಿದ್ವಿ. ಇಲ್ಲಾಂದರೆ ಇಲ್ಲೇ ಸಾಟರ್ಡೆ ಸಂಡೇ ಎಲ್ಲ ಇರೋದು. ಗೇಮ್ಸ್ ಎಲ್ಲ ಆಡ್ತಿದ್ವಿ. ನಮ್ಮ ಫ್ರೆಂಡ್ಸ್ ಅಂತೂ ಸಖತ್ ಜನ ಇದ್ರವಾಗ. ಸೊ ಅಲ್ಲಿಂದ ಊಟ ಇಸ್ಕೊಬಂದು ನಾವು ಇಲ್ಲಿ ಕೂತ್ಕೊತಿದ್ವಿ ಲಾಸ್ಟಲ್ಲಿ. ನಮ್ಮ ಫ್ರೆಂಡ್ಸ್ ಎಲ್ಲ ಗ್ರೂಪ್ ಎಲ್ಲ ಇಲ್ಲಿ ಕೂತ್ಕೊತಿದ್ವಿ ಕರೆಕ್ಟಾಗಿ. ಇದು ಬಂದು ಖೋ ಫೀಲ್ಡೆಲ್ಲ ಹೊರಟೋಗೈತೆ, ಬಿಕಾಸ್ ಸ್ಕೂಲೇ ಇಲ್ಲ ಗೈಸ್. ಸ್ಕೂಲ್ನ ಓಕೆ, ಸೊ ಇದು ಫುಲ್ ಎಲ್ಲ ಖೋ ಫೀಲ್ಡ್ ಇದು. ಬಟ್ ಇದು ನೀರು ಕುಡಿಯೋಕ್ಕೆ ನಮಗೆ ಇದರಲ್ಲಿ ನೀರು ಬರ್ತಾ ಇಲ್ಲ. ಇವಾಗೆಲ್ಲ ಹಾಳು ಮಾಡವ್ರೆ, ಬಿಕಾಸ್ ಸಮ್ ರೀಸನ್ಸ್. ಕುಡುಕರು ಇದು ನಲ್ಲಿನೂ ಡೆಂಗವ್ರೆ, ಅದೂ ಅಷ್ಟೇ. ಸೊ ಇಲ್ಲಿ ಸ್ಕೂಲು ಕ್ಲೋಸ್ ಮಾಡೋದಕ್ಕೆ 2 ಕಾರಣ ಇದೆ ಅವರು. ನನಗೆ ಅನ್ಸಿದ್ದು ನಾನು ಹೇಳ್ತೀನಿ. ಓಕೆ, ಸೊ ಬೇರೆಯವ್ರು ಏನು ಅಂದ್ಕೊಂಡ್ರೆ ಪರವಾಗಿಲ್ಲ. ಫಸ್ಟು ಪೇರೆಂಟ್ಸು. ಸರ್ರುಗಳೇ ಅದು ಇದು ಮಾಡ್ತಾರೆ ಅಂತ. ಸರ್ರುಗಳೇನು ಮಾಡಿಲ್ಲ ಗುರು. ನಾವು ಇರ್ಬೇಕಾದ್ರೆ ನಾವು ನೋಡಿಲ್ವಾ ಸರ್ರುಗಳು ಅದು ಮಾಡೋರೆ ಹಂಗೆ ಹಿಂಗೆ. ಸರ್ರುಗಳಿಂದ ಏನಂದ್ರೆ ಅದೇ ಸರ್ ಬಗ್ಗೆನೇ ಮಾತಾಡೋರು. ಸೊ ಪೇರೆಂಟ್ಸು ಫಸ್ಟ್ ಆಫ್ ಆಲ್ ಸರಿ ಇಲ್ಲ, ಅದಕ್ಕೆ ಕಳಿಸಿಲ್ಲ ಸ್ಕೂಲ್ಗೆ ಯಾರು ಕಳಿಸಿರಲಿಲ್ಲ. ಸೊ ಅದಕ್ಕೋಸ್ಕರ ಸ್ಕೂಲ್ನ ಕ್ಲೋಸ್ ಮಾಡಬೇಕಾಗಿ ಬಂತು. ಓಕೆ, ಸೊ ಇನ್ನೊಂದು ಫೇಲ್ ಆಗೋರೆಲ್ಲ. ಬಿಕಾಸ್ ವೈ ಫೇಲ್? ಸ್ಕೂಲ್ಗೆ ಬಂದಿಲ್ಲ ಅಂತಂದ್ರೆ ಪಾಸ್ ಹೆಂಗೆ ಆಗ್ತಾರೆ? ಸೊ ನಮ್ಮಪ್ಪ ನಮ್ಮಮ್ಮ ಅಂತ ಒದ್ದು ಕಳಿಸೋರು ನಮ್ಮ ಜನ್ರೇಷನಲ್ಲಿ ಇರಬೇಕಾದ್ರೆ. ಈಗಂತೂ ಎಲ್ಲ ಜನ್ರೇಷನ್ ಅಲ್ಲ, ಅವ್ರ ಅಪ್ಪ ಅಮ್ಮನ ಮಾತೇ ಕೇಳಲ್ಲ, ಇನ್ನೆಲ್ಲ ಹೋಗ್ತಾರೆ ಸ್ಕೂಲ್ಗೆ. ಸೊ ಕ್ಲೋಸ್ ಮಾಡ್ಯಾರೆ. ಇದೊಂದೇ ಕಾರಣ.
ನನಗೆ ಸಿಕ್ಕಿರೋದು. ಸರ್ರೇ ಸರಿ ಇಲ್ಲ ಅಂತ ಹೇಳ್ತಾರೆ. ಫಸ್ಟ್ ನೀವು ಸರಿ ಇದ್ದೀರಾ ನೋಡ್ಕೊಳ್ರಿ, ಆಮೇಲೆ ನಮ್ಮ ಸರ್ಗಳ ಬಗ್ಗೆ ಮಾತಾಡ್ರಿ. ಓಕೆ, ನಮ್ಮ ಸ್ಕೂಲ್ ಕ್ಲೋಸ್ ಆಗಕ್ಕಂತೂ ಇದೇ ಕಾರಣ. ಸೊ ಪೇರೆಂಟ್ಸ್ ಏನು ಅನ್ಕೊತಾರೆ ಅಂದರೆ, ಪೇರೆಂಟ್ಸಿಂದನೂ ಒಳ್ಳೆತನನೇ ಅನ್ಕೊತಾರೆ. ಹೆಂಗಂತಂದರೆ, ನಮ್ಮ ಸ್ಕೂಲ್ ಕಳ್ಸಿನೂ ಅವ್ರು ಪಾಸಾಗಿಲ್ಲ ಅಂತ ಅಂದರೆ ಇನ್ನೇನಕ್ಕೆ ಸ್ಕೂಲ್ ಕಳಿಸ್ಬೇಕಂತ. ಆದರೆ ಸ್ಕೂಲ್ಗೆ ಕಳಿಸಿಲ್ಲ ಅಂತ ಅಂದರೆ ಹೆಂಗೆ ಓದ್ತಾರೆ, ಇದು ಅವರು ರಿಯಲೈಸ್ ಆಗಬೇಕು. ಬಟ್ ಹೆಂಗಿದ್ರು ವಾಪಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಬರಬೇಕು ಅಂತ ನಾನು ಜಾಸ್ತಿ ಅನ್ಕೊತಿಂಗ್ರು. ಸೊ ನಮ್ಮ ಸರ್ ಜೊತೆ ಮತ್ತೆ ಪಾಠ ಕೇಳಬೇಕು ಅಂತ ನಾನು ಅಂದ್ಕೊಂಡು, ಇನ್ನು ನಮ್ಮ ಹುಡುಗರು ಎಷ್ಟೋ ಜನ ಅಂದ್ಕೊಂಡವ್ರೆ. ಸೊ ನೋಡೋಣ, ಮತ್ತೆ ಓಪನ್ ಮಾಡ್ಸೋಣ. ಗೊತ್ತಿಲ್ಲ ಯಾವಾಗ ಓಪನ್ ಆಗುತ್ತೆ ಅಂತ, ಬಟ್ ಮಾಡಿಸಿ ನಮ್ಮ ಸರ್ ಜೊತೆ ಪಾಠ ಕೇಳ್ತೀನಿ. ಓಕೆ, ಸೊ ಹಿರಣ್ ಮಿಶ್ರ ಜೊತೆ ಮತ್ತು ಪಾಂಡುರಂಗಪ್ಪ ಸರ್ ಜೊತೆ, ಹಿಂದಿ ಸರ್ ಜೊತೆ, ಸೊ ಬೇಜಾನ್ ಸರ್ಸ್ ಇದ್ದಾರೆ. ಓಕೆ, ಸೊ ಮ್ಯಾಮ್ ಆಗಿರ್ಬೋದು, ಸೈನ್ಸ್ ಮ್ಯಾಮ್ ಆಗಿರ್ಬೋದು, ಸೊ ಬೇಜಾನ್ ಜನ ಅವರೇ, ಇಂಗ್ಲೀಷ್ ಟೀಚರು ಬೇಜಾನ್ ಜನ ಅವ್ರು. ಓಕೆ, ಸೊ ಇವ್ರ ಜೊತೆ ಎಲ್ಲ ಪಾಠ ಕೇಳಬೇಕಂತ ನಾನು ಮತ್ತೆ ಒಂದು ಸಲ ಅನ್ಕೊತೀನಿ, ಹಳೆಯ ಸರ್ಸ್ ಎಲ್ಲ ಸೇರಿ. ನೋಡೋಣ ಫ್ಯೂಚರಲ್ಲಿ ಇದನ್ನು ಮಾಡೇ ಮಾಡ್ತೀನಿ.